ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಯಾಕಂದರೆ ನಾಳೆ ಇಲ್ಲ ನಾಡಿದೆ ಇರತಕ್ಕಂತಹ PUC ಸೆಕೆಂಡ್ ಇಯರ್ನಲ್ಲಿ ಬರ್ತಕ್ಕಂಥ ಕನ್ನಡದಲ್ಲಿ ಬರ್ತಕ್ಕಂಥ 5 ಅಂಕದ ಪ್ರಶ್ನೆಗಳನ್ನು ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. 5 ಅಂಕದ ಪ್ರಶ್ನೆ ಯಾವುದಂದರೆ ಪದ್ಯಗಳ ಭಾವಾರ್ಥವನ್ನು ನಾವು ಇವತ್ತು ನೋಡ್ಕೊಂಡು ಹೋಗೋಣ. 5 ಅಂಕದ ಪ್ರಶ್ನೆ ಇದು ಕಂಪಲ್ಸರಿ ಫಿಕ್ಸ್ ಆಗಿ ಕೇಳ್ತಾರೆ. ಇಲ್ಲಿ ನಾವು ಫಿಕ್ಸ್ ಕ್ವಶನ್ಗಳನ್ನು ಮಾತ್ರ ಓದ್ಕೊಂಡು ಹೋಗೋಣ ಅಂತ ಹೇಳ್ತಾ ನಾನು ಭಾವಾರ್ಥವನ್ನು ಒಂದೊಂದು ಪದ್ಯದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಭಾವಾರ್ಥಗಳನ್ನು ಮಾತ್ರ ನಾನು ಹೇಳ್ಕೊಂಡು ಹೋಗ್ತೇನೆ. ಅವುಗಳನ್ನು ಮಾತ್ರ ನೀವು ಓದ್ಕೊಂಡು ಹೋಗಿ ಅವುಗಳಿಂದ ನಿಮಗೆ ಫಿಕ್ಸು 5 ಮಾರ್ಕು ಬಂದೇ ಬರುತ್ತೆ ಅಂತ ನಾನು ಹೇಳ್ತೇನೆ. ಇನ್ನು ನೆಕ್ಸ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡೋದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಜಾಸ್ತಿ ಸಮಯವನ್ನು ತಗೊಳ್ಳಲ್ಲ, ಆದಷ್ಟು ಕಡಿಮೆ ಸಮಯದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತೀವಿ. ಯಾಕಂದರೆ ಜಾಸ್ತಿ ಸಮಯ ನಿಮಗೂ ಕೂಡ ಇಲ್ಲ, ಇಲ್ಲಿ ಹೇಳೋಕ್ಕೆ ನನಗೂ ಕೂಡ ಇಲ್ಲ. ಅದಕ್ಕೋಸ್ಕರ ನಾನು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪದ್ಯ ಭಾಗ ಯಾವುದಂದರೆ ಪೊಸಗಾರ ಸಿಡಿಲ ಮನಕಂ ಸನದು ಕೃತಾಂತ ಜಿಹೈ ಪೊಡಕರಿಸುವವಳ್ ಬೆಸೆಸೆಂದು ಕರಂ ವಿರ್ಸಿ ಸನ್ನಿಧವಾಯಿತು ವಿದ್ಯೆ ರಾವಣ ನಿಧೋಳ್ ಎಂಬ ಪದ್ಯ ಭಾಗದ ಭಾವಾರ್ಥವನ್ನು ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಇದರದ್ದು ಉತ್ತರ ಏನಾಗುತ್ತಂದರೆ, ಅಭಿನವ ಪಂಪ ಎಂದೇ ಖ್ಯಾತಿ ಪಡೆದಿರತಕ್ಕಂಥ ನಾಗಚಂದ್ರ ರಚಿಸಿರ್ತಕ್ಕಂಥ ರಾಮಚಂದ್ರ ಪುರಾಣದಿಂದ ಇದನ್ನು ಆಯ್ದಂತಹ ಕದದಿಡಂ ಸಲೀಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಈ ಪ್ರಸ್ತುತ ಪದ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ. ಏನಂದರೆ ಇದರದ್ದು ಆಯ್ಕೆಯನ್ನು ಹೇಳಿದ್ದಾರೆ. ಆಯ್ಕೆ ಯಾವುದಂದರೆ, ಅಭಿನವ ಪಂಪ ಎಂದೇ ಖ್ಯಾತಿಯನ್ನು ಪಡೆದಿರತಕ್ಕಂಥ ನಾಗಚಂದ್ರ ಎಂಬಂಥವನು ರಾಮಚಂದ್ರ ಪುರಾಣ ಎಂಬ ಕೃತಿಯನ್ನು ಬರೆದಿರ್ತಾನೆ. ಅದರಲ್ಲಿರ್ತಕ್ಕಂಥ ಒಂದು ಕಾವ್ಯ ಭಾಗ ಯಾವುದಂದರೆ ಕದಡಿಡ ಸಲೀಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಈ ಭಾಗವನ್ನು ಆರಿಸಿಕೊಂಡಿರ್ತಾರೆ. ರಾವಣನು ಮನಸ್ಸನ್ನು ನಿಗ್ರಹಿಸಿ ತನ್ನ ದಿವ್ಯ ಮಂತ್ರಗಳಿಂದ ಬಹುರೂಪಿಣಿ ವಿದ್ಯಾ ದೇವತೆಯನ್ನು ಒಲಿಸಿಕೊಳ್ಳುತ್ತಾನೆ. ಏನು ಮಾಡ್ತಾನೆ ಅಂದರೆ, ರಾವಣನು ತನ್ನ ಮನಸ್ಸನ್ನು ನಿಗ್ರಹಿಸಿ ಅಂತಂದರೆ ತನ್ನ ಮನಸ್ಸನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ತನ್ನ ದಿವ್ಯ ಮಂತ್ರಗಳನ್ನು ಏನು ಮಾಡ್ತಾನೆ, ಬಹುರೂಪಿಣಿ ವಿದ್ಯಾದೇವತೆಯನ್ನು ಒಲಿಸಿಕೊಂಡಿರ್ತಾನೆ. ಇನ್ನು ನೆಕ್ಸ್ಟು ಈ ಪದ್ಯ ಭಾಗದಲ್ಲಿರ್ತಕ್ಕಂಥ ಭಾವಾರ್ಥ ಏನಂದರೆ, ಗಗನದಲ್ಲಿ ಮುಂಗಾರಿನ ಸಿಡಿಲ ಆರ್ಭಟ ಆವೇಶವನ್ನು ಮೀರಿಸುವಂತೆ ಯಮುನಾ ನಾಲಿಗೆಯೇ ಮಾತನಾಡುತ್ತಿರುವಂತೆ ರಾವಣನಿಗೆ ವಿದ್ಯಾದೇವತೆಯು ನಿನ್ನ ಆಜ್ಞೆ ಏನೆಂದು ಬೆಸೆಸೆಂದು ಕೇಳುತ್ತಾ ಕೈ ಚಾಚುತ್ತಾ ಬಹಿರೂಪಿಣಿ ದೇವತೆಯನ್ನು ಸಮೀಪಿಸಿತು. ಏನಂದರೆ ಇದರದ್ದು ಗಗನದಲ್ಲಿ ಮುಂಗಾರಿನ ಸಿಡಿಲ ಆರ್ಭಟ ಆವೇಶಗಳನ್ನು ಮೀರಿಸುವಂತೆ, ಏನಂದರೆ ಗಗನದಲ್ಲಿರ್ತಕ್ಕಂಥ ಮುಂಗಾರಿನ ಸಿಡಿಲು ಆರ್ಭಟ ಆವೇಶವನ್ನು ಮೀರಿಸುವಂತೆ ಯಮನ ನಾಲಿಗೆಯೇ ಮಾತನಾಡುತ್ತಿರುವಂತೆ, ಯಮನ ನಾಲಿಗೆ ಏನಂತಾರೆ ಮಾತನಾಡುತ್ತಿರುವಂತೆ ರಾವಣನಿಗೆ ವಿದ್ಯಾದೇವತೆ ನಿನ್ನ ಆಜ್ಞೆ ಏನೆಂದು ಬೆಸೆಸೆಂದು ಕೇಳುತ್ತಾ ಕೈ ಚಾಚುತ್ತಾ ಬಹಿರೂಪಿಣಿ ವಿದ್ಯಾದೇವತೆ ಸಮೀಪಿಸಿತು. ಏನಂದರೆ ಅವನಿಗೆ ಯಾವ ಥರ ಗಗನದಲ್ಲಿ ಸಿಡಿಲ ಆರ್ಭಟ ಆವೇಶ ಮೀರಿಸುವಂತೆ ಯಮನ ನಾಲಿಗೆ ಮಾತನಾಡುವಂತೆ ರಾವಣನಿಗೆ ವಿದ್ಯಾದೇವತೆ ತನ್ನ ಆಜ್ಞೆಯನ್ನು ಏನಂತ ಕೇಳ್ಕೊತ ಆ ಥರ ಕೇಳ್ಕೊತ ಕೈ ಚಾಚುತ್ತಾ ಬಹುರೂಪಿಣಿ ವಿದ್ಯಾದೇವತೆ ಏನು ಮಾಡ್ತಾಳೆ, ಅವನ ಸಮೀಪ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನು ನೆಕ್ಸ್ಟು ಪ್ರತ್ಯಕ್ಷವಾದ ವಿದ್ಯಾದೇವತೆಯು ರಾಮ ಲಕ್ಷ್ಮಣನನ್ನು ಕೊಲ್ಲಲಾರೆ ಉಳಿದವರನ್ನು ಉಳಿಯಲು ಬಿಡುವುದಿಲ್ಲವೆಂದು ಹೇಳಿದರೂ ರಾಮನ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ಏನಂತ ಹೇಳ್ತಾಳೆ ಅಂದರೆ, ಆ ವಿದ್ಯಾದೇವತೆ ರಾಮ ಲಕ್ಷ್ಮಣನನ್ನು ನಾನು ಕೊಲ್ಲೋದಿಲ್ಲ, ಉಳಿದವರನ್ನು ಉಳಿಯಲು ಮಾತ್ರ ಬಿಡೋದಿಲ್ಲ, ಆ ರಾಮ ಲಕ್ಷ್ಮಣನನ್ನು ಬಿಟ್ಟು ಉಳಿದವರನ್ನು ನಾನು ವಿನಾಶ ಮಾಡ್ತೇನೆ. ರಾಮನನು ಯುದ್ಧಕ್ಕೆ ಅವಾಗ ಏನು ಮಾಡ್ತಾನೆ, ರಾವಣನು ಯುದ್ಧಕ್ಕೆ ಸಿದ್ಧ ಆಗ್ತಾನೆ. ಪರಾಂಗನ ನವಿರಿತ ವಜ್ರವಾರಿಯಾದರೂ ಸೀತೆಯ ಮೇಲೆ ಮೋಹಕ್ಕೆ ಒಳಗಾಗುವುದು ವಿಧಿ ಸಂಕಲ್ಪವೆಂದು ಕವಿ ಚಿತ್ರಿಸುತ್ತಾರೆ. ಏನಂದರೆ ಎಲ್ಲ ರೀತಿಯಂತಹ
ಮನಸ್ಸನ್ನು ನಿಗ್ರಹ ಮಾಡಿರ್ತಕ್ಕಂಥ ರಾವಣ ಏನು ಮಾಡ್ತಾನಂದರೆ ಸೀತೆಯ ಮೇಲೆ ಮೋಹಕ್ಕೆ ಒಳಗಾಗ್ತಾನೆ. ಅದು ವಿಧಿಯ ಸಂಕಲ್ಪ ಅಂತ ಕವಿಯವರು ಹೇಳ್ತಾರೆ. ಕೃತ್ತಾಂತ ಜಿಹಂ ಮೋಸಗಾರ ಸಿಡಿಲುಗಳೆಂದು ಹೋಲಿಕೆ ಕವಿಯ ವಾಕ್ಯಶೀಲಕ್ಕೆ ಸಾಕ್ಷಿಯಾಗಿದೆ. ಇವುಗಳು ಅದು ಯಾವುದಕ್ಕೆ ಹೋಲಿಕೆ ಮಾಡ್ತಾರಂದರೆ ಕೃತ್ತಾಂತ ಜಿಹಂ ಮೋಸಗಾರ ಸಿಡಿಲೆಂದು ಏನು ಮಾಡ್ತಾರೆ, ಹೋಲಿಕೆ ಮಾಡ್ತಾರೆ. ಇದು ಪ್ರಥಮ ಪದ್ಯ ಭಾಗದಲ್ಲಿರ್ತಕ್ಕಂಥ ಅದರದ್ದು ಭಾವಾರ್ಥವಾಗಿದೆ. ಇನ್ನು ನೆಕ್ಸ್ಟು ಎರಡನೇ ಪದ್ಯ ಭಾಗ ಯಾವುದಂದರೆ ಕರುಣಿಸುವೊಡನಗೆ ದಶಕಂ ದೂರ ದೂರದೊಳ್ ರಘುತನ ತನುಜನಾಹೋಯ್ ಪ್ರಾಣಂ ಬರೆಗಂ ಬರದಿರೆ ನುತುಂ ಧರಿತ್ರಿಯೋಳ್ ಮೈಯನೊಕ್ಕು ಮೂರ್ಛೆಗೆ ಸಂದಳ್ ಎಂಬ ಏನು ಪದ್ಯ ಭಾಗದ ಭಾವಾರ್ಥವನ್ನು ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಇದಕ್ಕೆ ಉತ್ತರ ಏನಂದರೆ ನಾಗಚಂದ್ರ ಕವಿ ಬರೆದಿರ್ತಕ್ಕಂಥ ಕದದಡಿಯ ಸಲೀಲಂ ತಿಳಿವಂದದೆ ಎಂಬ ಪದ್ಯ ಭಾಗದಿಂದ ಈ ಪ್ರಸ್ತುತ ಪದ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ. ಈ ಪದ್ಯ ಭಾಗವನ್ನು ಪಂಪ ರಾಮಾಯಣ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಇದ್ರ ಪದ್ಯದ ಆಯ್ಕೆಯಾಗಿದೆ. ಇನ್ನು ಒಂದೊಂದಾಗಿ ಭಾವಾರ್ಥವನ್ನು ನೋಡ್ಕೊಂಡು ಹೋಗೋಣ. ಪರಾಂಗನಾವಿರತ ವಜ್ರಧಾರಿಯಾದ ನಾಗಚಂದ್ರನ ರಾವಣನ ಮೂಲತಃ ಸದ್ಗುರು ಮಹಾಪುರುಷ ಯಾರಂದರೆ ನಾಗಚಂದ್ರ ಹೇಳ್ತಾನೆ ರಾವಣನು ಮೂಲತಃ ಒಬ್ಬ ಮಹಾಪುರುಷ, ಸದ್ಗುರು ಮಹಾಪುರುಷನಾಗಿರ್ತಾನೆ. ವರಸತಿಗೆ ಮನಸೋಲದ ರಾವಣನು ಸೀತೆಯ ಸೌಂದರ್ಯಕ್ಕೆ ಮರುಳಾಗುತ್ತಾನೆ. ಯಾವುದೇ ರೀತಿಯ ಹೆಣ್ಣು ಮಕ್ಕಳಿಗೆ ಮನಸೋಲದಂಥ ರಾವಣನು ಏನು ಮಾಡ್ತಾನೆ, ಸೀತೆಯ ಸೌಂದರ್ಯಕ್ಕೆ ಏನು ಮಾಡ್ತಾನೆ ಅಂದರೆ ಹುಚ್ಚನಾಗುತ್ತಾನೆ, ಮರುಳಾಗುತ್ತಾನೆ. ಪ್ರಮದವನದಲ್ಲಿ ಸೆರೆಯಿಟ್ಟು ಓಡಿಸಿಕೊಳ್ಳಲು ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾಗುತ್ತವೆ. ಅವನು ಏನು ಮಾಡ್ತಾನೆ ಅಂದರೆ ಸೀತೆಯ ಸೌಂದರ್ಯಕ್ಕೆ ಮರುಳಾಗಿ ಸೀತೆಯನ್ನು ಒಲಿಸಿಕೊಳ್ಳಲು ಎಷ್ಟೋ ಪ್ರಯತ್ನ ಮಾಡ್ತಾನೆ. ಅವೆಲ್ಲವೂ ಕೂಡ ಏನಾಗ್ತವೆ ಅಂದರೆ ಪ್ರಯತ್ನಗಳು ವಿಫಲ ಆಗ್ತವೆ. ಇನ್ನು ನೆಕ್ಸ್ಟು ಸೀತೆ ಇರವನು ಪ್ರಮದವನಕ್ಕೆ ಬಂದ ರಾವಣನು ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಸಿದೆ, ನನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಇನ್ನು ರಾವಣನನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸೆಂದು ಸೊಕ್ಕಿನಿಂದ ನುಡಿಯುತ್ತಾನೆ. ಏನು ಮಾಡ್ತಾನೆ ಅಂದರೆ ಅವನು ಸೀತೆಯನ್ನು ಏನು ಮಾಡಿರ್ತಾನೆ, ಸೆರೆ ಇಟ್ಟಿರ್ತಕ್ಕಂಥ ವನಕ್ಕೆ ಬಂದು ಏನು ಮಾಡ್ತಾನೆ ಅಂದರೆ ನನಗೆ ಬಹುರೂಪಿಣಿ ವಿದ್ಯೆ ಏನಾಗೈತೆ ಅಂದರೆ ಒಲಿಸೈತಿ, ಮತ್ತು ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ನನ್ನ ಕೈಯಿಂದ ಅಸಾಧ್ಯವಾದದ್ದು ಯಾವುದಿಲ್ಲ, ನಾನು ಏನು ಬೇಕಾದರೂ ಮಾಡಬಲ್ಲೆ, ನಿನ್ನ ರಾಮನನ್ನು ಬಿಟ್ಟ ನನ್ನ ಜೊತೆ ಸಾಮ್ರಾಜ್ಯ ಸುಖವನ್ನು ಅನುಭವಿಸುವಂತ ಏನು ಮಾಡ್ತಾನೆ ಅಂದರೆ ಸೀತೆಗೆ ಹೇಳ್ತಾನೆ. ಅದು ಯಾವ ಥರ ಹೇಳ್ತಾನೆ ಅಂದರೆ ಸೊಕ್ಕಿನಿಂದ ಹೇಳ್ತಾನೆ. ರಾವಣನ ಕಠಿಣ ಮಾತುಗಳನ್ನು ಕಂಡ ಸೀತೆಯು ದಶಕಂದರ ನನ್ನ ಮೇಲೆ ಕನಿಕರ ತೋರುವುದಾದರೆ ಕರುಣಿಸುವುದಾದರೆ ಯುದ್ಧದಲ್ಲಿ ರಘುತನುಜನ ಆಯಸ್ಸು ಮತ್ತು ಪ್ರಾಣ ಇರುವವರೆಗೂ ಈ ಕಡೆ ಬರಬೇಡವೆಂದು ಹೇಳಿ ಭೂಮಿಯ ಮೇಲೆ ಮೈಯನ್ನು ಧರೆಗೆ ಉರುಳಿ ಮೂರ್ಛೆ ಹೋದಳು. ಏನು ಮಾಡ್ತಾಳಂದರೆ ಅವಳು ರಾವಣನ ಕಠಿಣ ಮಾತುಗಳನ್ನು ಕೇಳಿ ಏನಾಗ್ತಾಳಂದರೆ ಅವಳಿಗೆ ಒಂಥರ ಏನಾಗುತ್ತೆ ಅಂದರೆ ಮನಸ್ಸಲ್ಲಿ ಸಂಕಟ ಉಂಟಾಗ್ತದೆ. ಆವಾಗ ದಶಕಂದರ ಅಂದರೆ 10 ತಲೆಯನ್ನು ಉಳ್ಳವಂತವನ್ನು ರಾಮನ ಇನ್ನು ಕನಿಕರ ತೋರುವವನಾದರೆ ಕರುಣಿಸುವವನಾದರೆ ಅಂದರೆ ಏನು ಅವನಿಗೆ ಏನಂತ ಹೇಳ್ತಾಳೆ ಅಂದರೆ ನಿನಗೆ ಕನಿಕರ ಹೊಂದವನೇ, ನನ್ನ ಮೇಲೆ ಕನಿಕರ ಹೊಂದಿದ್ದೇ ಆದರೆ ನೀನು ಕರುಣೆಯನ್ನು ತೋರಿಸುವವನೇ ಆಗಿದ್ದರೆ ಯುದ್ಧದಲ್ಲಿ ರಘು ತನುಜನ ಆಯಸ್ಸು ಪ್ರಾಣ ಇರುವವರೆಗೂ ಈ ಕಡೆ ಬರಬೇಡ, ನನ್ನ ರಾಮನ ಆಯಸ್ಸು ಪ್ರಾಣ ಇರುವವರೆಗೂ ಈ ಕಡೆ ನೀನು ಬರಬೇಡ ಅಂತ ಹೇಳಿ ಭೂಮಿಯ ಮೇಲೆ ಮೈಯನ್ನು ದೂರಿ ಏನು ಮಾಡ್ತಾಳೆ ಅಂದರೆ ಮೂರ್ಛೆ ಹೋಗಿ ಬೀಳ್ತಾಳೆ. ಇನ್ನು ನೆಕ್ಸ್ಟು ಸೀತೆಯ ದೀನಸ್ಥಿತಿಯನ್ನು ಕಂಡ ರಾವಣನು ಮನಸ್ಸಿನಲ್ಲಿ ಕರುಣೆಯ ಅನುಕಂಪದ ಭಾವಗಳು ಉದಯಿಸಿದವು. ಪಶ್ಚಾತ್ತಾಪಕ್ಕೊಳಗಾಗಿ ಆತ್ಮನೆಂದೇ ಮಾಡಿಕೋತಾನೆ. ಅವಾಗ ಏನು ಮಾಡ್ತಾನೆ ಅಂದರೆ ರಾಮನನು ಅವಳ ಸ್ಥಿತಿಯನ್ನು ನೋಡಿಬಿಟ್ಟು ಏನು ಮಾಡ್ತಾನಂದರೆ ಕರುಣೆ ಅನುಕಂಪದ ಭಾವನೆಗಳು ಅವನಲ್ಲಿ ಬರ್ತಾವ. ಅವಾಗ ಏನು ಮಾಡ್ತಾನೆ ಪಶ್ಚಾತ್ತಾಪದಿಂದ ತನ್ನನ್ನು ತಾನೇ ಬೈಕೊಳ್ಳೋಕ್ಕೆ ಅವನು ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟು 3ನೇ ಪದ್ಯ ಭಾಗ ಯಾವುದಂದರೆ ಕದಡಿದ ಸಲೀಲಂ
ತಿಳಿವಂ ದದೆ ತನಿಂ ತಾನೇ ತಿಳಿದ ದಶವಧನ ಧನಂಗ ದುದು ವೈರಾಗ್ಯಂ ಸೀತೆಯೋ ಳುದಾತ್ತನೊಳು ಪುಟ್ಟದಲೆ ನಿಲಿರಾಗಂ ಎಂಬ ಪದ್ಯಭಾಗದ ಏನು ಭಾವಾರ್ಥವನ್ನು ನೋಡ್ಕೊಂಡು ಹೋಗೋಣ. ಇದರ ಆಯ್ಕೆ ಏನಂದರೆ ರಾಮಚಂದ್ರ ಚರಿತ ಪುರಾಣದ ಕದಡಿದಂ ಸಲೀಲಂ ತಿಳಿವಂದದೆ ಎಂಬ ಪದ್ಯಭಾಗದಿಂದ ಈ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ. ಇದರದ್ದು ಏನಂದರೆ ಭಾವಾರ್ಥವನ್ನು ನೋಡ್ಕೊಂಡು ಹೋಗೋಣ. ರಘುತನುಜನ ಆಯಸ್ಸು ಪ್ರಾಣ ಇರುವವರೆಗೂ ಇತ್ತ ಸುಳಿಯಬೇಡ ಎಂದು ಸೀತೆಯು ರಾವಣನ ಮುಂದೆ ಮೂರ್ಛೆಗೊಂಡು ಧರೆಯ ಮೇಲೆ ಬೀಳ್ತಾಳೆ. ಏನು ಮಾಡ್ತಾಳೆ ಅಂದರೆ, ನನ್ನ ರಾಮನು ಆಯಸ್ಸು ಮತ್ತು ಪ್ರಾಣ ಇರುವವರೆಗೂ ರಾವಣ ನೀನು ನನ್ನ ಕಡೆ ಬರಕ್ಕೆ ಹೋಗಬೇಡ ಅಂತ ಹೇಳ್ತಾಳೆ. ಸೀತೆಯ ದಿನಸ್ಥಿತಿಯನ್ನು ಕಂಡು ರಾವಣನಲ್ಲಿ ಕರುಣೆ ಮತ್ತು ಏನು ಬರ್ತಾವಂದರೆ ಅನುಕಂಪದ ಭಾವಗಳು ಉದಯಿಸುತ್ತವೆ. ಏನು ಮಾಡ್ತವೆ ಅಂದರೆ, ಈ ಸ್ಥಿತಿಯನ್ನು ಕಂಡಂಥ ರಾವನಿಗೆ ಸೀತೆಯ ಮೇಲೆ ಅನುಕಂಪದ ಭಾವನೆಗಳು ಉದಯಿಸ್ತವೆ. ತನ್ನ ಕರ್ಮದಿ ಇಂತಹ ಪಾಪ ಕೃತ್ಯ ಮಾಡಬೇಕಾಯಿತೆಂದು ತನ್ನನ್ನು ತಾನೇ ಆತ್ಮವಿಮರ್ಶೆ ಮಾಡಿಕೊಂಡು ಪಶ್ಚಾತ್ತಾಪಕ್ಕೆ ಒಳಗಾಗ್ತಾನೆ. ಏನು ಮಾಡ್ತಾನೆ ಅಂದರೆ, ಆವಾಗ ರಾವಣ ಎಂಥ ಪಾಪದ ಕೃತ್ಯವನ್ನು ಮಾಡಬೇಕಾಯಿತು ನಾನು ಅಂತ ಹೇಳಿ ತನ್ನ ಆತ್ಮದಲ್ಲಿ ತಾನೇ ಏನು ಮಾಡ್ತಾನೆ ಅಂದರೆ ಪಶ್ಚಾತ್ತಾಪ ಪಡ್ಕೊತ ತನ್ನನ್ನು ತಾನೇ ಬೈಕೊಂತ ಇರ್ತಾನೆ. ರಾವಣನ ಮನಪರಿವರ್ತನೆಯನ್ನು ಕವಿ ಬಹಳ ಔಚಿತ್ಯಪೂರ್ವವಾಗಿ ವಿವರಿಸಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ, ರಾವಣನ ಪರಿವರ್ತನೆಯನ್ನು ತುಂಬ ಉತ್ತಮ ರೀತಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಕವಿಯವರು ವಿವರಣೆಯನ್ನು ಮಾಡಿದ್ದಾರೆ. ಅದು ಯಾವ ಥರ ಅಂದರೆ ನೋಡೋಣ. ಕದಡಿ ಕಲುಷಿತಗೊಂಡ ನೀರು ತನಗೆ ತಾನೇ ತಿಳಿಯಾಗುವಂತೆ ರಾವಣನ ಮನಸ್ಸು ತಿಳಿಯಾಯಿತು. ಏನಂದರೆ, ಒಂದು ಕಲುಷಿತವಾಗಿರ್ತಕ್ಕಂಥ ನೀರು ತನ್ನನ್ನೇ ತಾನೇ ಸ್ವಚ್ಛ ಮಾಡಿಕೊಂಡಂತೆ ರಾಮನ ಮನಸ್ಸು ಏನಾಗುತ್ತೆ ಸ್ವಚ್ಛವಾಗತ್ತೆ. ಸೀತೆಯ ಬಗ್ಗೆ ವೈರಾಗ್ಯ ಹುಟ್ಟಿತು. ಉದಾತ್ತರಾದವರಲ್ಲಿ ಮಾತ್ರ ಸ್ಥಿರ ಪ್ರೀತಿ ಹುಟ್ಟುತ್ತದೆ ಎಂದು ಕವಿ ವಿವರಿಸುತ್ತಾನೆ. ಯಾವಾಗ ಸ್ಥಿರ ಪ್ರೀತಿ ಹುಟ್ಟುತ್ತದೆ ಅಂದರೆ, ನಾವು ಯಾವಾಗ ಅಪಾರವಾದಂತಹ ಮನಸ್ಸನ್ನು ಹೊಂದಿರ್ತೇವೆ ಆವಾಗ ಏನಾಗ್ತದೆ ಅಂದ್ರೆ ಸ್ಥಿರ ಪ್ರೀತಿ ಹುಟ್ಟುತ್ತದೆ ಅಂತ ಕವಿ ವರ್ಣಿಸ್ತಾನೆ. ಕವಿ ನಾಗಚಂದ್ರನು ರಾವಣನ ಮನಪರಿವರ್ತನೆಯನ್ನು ಜಲಪಮೇದ ತಂದಿರುವುದು ಸಾಹಿತ್ಯಕ್ಕೆ ಜೀವಂತ ಸಾಕ್ಷಿಯಾಗಿದೆ. ರಾವಣನ ಮನಪರಿವರ್ತನೆಯನ್ನು ಕಲುಷಿತ ನೀರಿಗೆ ಕಲುಷಿತ ನೀರು ತನ್ನನ್ನು ತಾನೇ ಶುದ್ಧ ನೀರಾಗಿರುವುದಕ್ಕೆ ಹೋಲಿಸಿದ್ದಾನೆ ಎಂಬುದು ಇಲ್ಲಿ ಜೀವಂತ ಸಾಕ್ಷಿಯಾಗಿದೆ ಅಂತ ಯಾರು ಹೇಳ್ತಾರೆ ಅಂದರೆ ನಾಗಚಂದ್ರನು ಹೇಳ್ತಾನೆ ಎಂಬುದು ಈ ಪದ್ಯದ ಭಾವಾರ್ಥವಾಗಿದೆ. ಇನ್ನು ನೆಕ್ಸ್ಟ್ 4ನೇ ಪದ್ಯದ ಭಾವಾರ್ಥವನ್ನು ನೋಡ್ಕೊಂಡು ಹೋಗೋಣ. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದ ನಕ್ಕರ. ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು, ಅಂಧಕನ ಕೈಯಲ್ಲಿ ದರ್ವಣವಿದ್ದು ಫಲವೇನು, ಮಾರ್ಕಟದ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು, ನನ್ನ ಕೂಡಲ ಸಂಗನ ಶರಣರಿಯದ ಕೈಯಲ್ಲಿ ಲಿಂಗವಿದ್ದು ಫಲವೇನು, ಶಿವಪಥವನ್ನರಿಯಕ್ಕೆ ಅಂತ ಯಾವುದಿದು. ಇದು ಬಸವಣ್ಣವರ ಒಂದು ವಚನ ಆಗಿದೆ. ಇದರದ್ದು ಭಾವಾರ್ಥವನ್ನು ನೋಡ್ಕೊಂಡು ಹೋಗೋಣ. ಭಕ್ತಿ ಭಂಡಾರಿ ಎಂಬ ಖ್ಯಾತರಾಗಿರ್ತಕ್ಕಂಥ ಬಸವಣ್ಣವರು 12ನೇ ಶತಮಾನದ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕ್ರಾಂತಿಯ ಕೇಂದ್ರ ಪುರುಷ ಅಂತ ಕರೆಸ್ಕೊತಾರೆ. ಕಾಯಕವೇ ಕೈಲಾಸವೆಂದು ಸಾರಿದಂಥ ಮಹಾಪುರುಷ ಯಾರಂದರೆ ಇವರು ಬಸವಣ್ಣವರಾಗಿದ್ದಾರೆ. ಆಚರಣೆಗಳಿಂದ ಅಂತರಂಗದ ಅರಿವು ಮುಖ್ಯ ಅಂತ ಯಾರು ಹೇಳ್ತಾರೆ ಅಂದರೆ ಬಸವಣ್ಣವರು ಹೇಳ್ತಾರೆ. ಭಕ್ತಿ ಇಲ್ಲದೆ ಯಾಂತ್ರಿಕ ಪೂಜೆ ವ್ಯರ್ಥ. ಭಕ್ತಿ ಇಲ್ಲದೆ ಯಾಂತ್ರಿಕ ಪೂಜೆ, ನಮ್ಮ ಮನಸ್ಸಿನಲ್ಲಿ ಭಕ್ತಿನೇ ಇಲ್ಲ ಮತ್ತು ಹೊರಗಡೆಯಿಂದ ಎಷ್ಟೋ ಖರ್ಚು ಮಾಡಿ ನಾವು ಪೂಜೆ ಮಾಡಿದ್ರೆ ಅದೆಲ್ಲ ವ್ಯರ್ಥ. ಆತ್ಮವಿಮರ್ಶೆ ಆರೋಗ್ಯವಂತ ವ್ಯಕ್ತಿ ಸಮಾಜಗಳ ಪ್ರತೀಕವೆಂದು ತಮ್ಮ ವಚನಗಳಲ್ಲಿ ಸಾರಿದ್ದಾರೆ. ನಮ್ಮ ಆತ್ಮವನ್ನು ಶುದ್ಧ ಮಾಡಿಕೊಳ್ಳುವುದು ಮತ್ತು ಆರೋಗ್ಯವಂತ ವ್ಯಕ್ತಿ ಮತ್ತು ಸಮಾಜದ ಪ್ರತೀಕವೆಂದು ಏನು ಮಾಡ್ತಾರೆ, ಆರೋಗ್ಯವಂತವಾಗಿರ್ತಕ್ಕಂಥ ವ್ಯಕ್ತಿ ಸಮಾಜಕ್ಕೆ ಯಾವಾಗಲೂ ಉಪಯುಕ್ತ ಅಂತ ಹೇಳಿ ತಮ್ಮ ವಚನಗಳಲ್ಲಿ ಅವರು ಏನು ಮಾಡಿದ್ದಾರೆ, ಸಾರಿದ್ದಾರೆ. ಇವಾಗ ಪ್ರಸ್ತುತ ವಚನದಲ್ಲಿ ಅಂತರಂಗದಲ್ಲಿ ಸತ್ಯವಿರದ ತೋರಿಕೆಯ ಭಕ್ತಿಯನ್ನು ವ್ಯಂಗ್ಯ ಮಾಡಿದ್ದಾರೆ.
ಶಿವಪಥದ ಅರಿವು ಮುಖ್ಯವೆಂದು ತಿಳಿಸಿದ್ದಾರೆ. ಇವಾಗ ಏನು ಹೇಳಿದ್ದಾರೆ ಅಂದರೆ ಬಸವಣ್ಣವರು ತಮ್ಮ ವಚನದಲ್ಲಿ ಏನಂತ ಹೇಳಿದ್ದಾರೆ ಅಂದರೆ, ಅಂತರಂಗದ ಸತ್ಯವಿರದ ತೋರಿಕೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಭಕ್ತಿನೇ ಇರಲ್ಲ, ಸತ್ಯನೇ ಇರಲ್ಲ. ಹೊರಗಡೆ ನಾವು ಯಾವುದೇ ರೀತಿಯಾದಂತಹ ಆಡಂಬರಿತವಾದಂತಹ ಭಕ್ತಿಯನ್ನು ತೋರಿಸ್ಕೊಂಡು ಸುತ್ತಿದ್ರೆ ಶಿವಪಥದ ಅರಿವು ಆಗಲ್ಲ ಅಂತ ಅವರು ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರೆ ಅಂತ ನೋಡ್ಕೋಣ. ಮನುಷ್ಯನ ಕೈಯಲ್ಲಿ ಅರ್ಥರೇಖೆ ಇರಬಹುದು, ಆದರೆ ಅನುಭವಿಸಲು ಆಯಸ್ಸು ಬೇಕು. ನಮ್ಮ ಮನುಷ್ಯನ ಕೈಯಲ್ಲಿ ಎಷ್ಟೇ ರೀತಿಯಾದಂಥ ಅರ್ಥರೇಖೆ ಅಂದರೆ ನಮ್ಮ ಹಣದ ರೇಖೆ ಇದ್ದಲ್ಲಿ, ಆದರೆ ಅದನ್ನು ಅನುಭವಿಸೋಕ್ಕೆ ಏನು ಬೇಕಂದರೆ ಆಯುಷ್ಯ ಬೇಕು, ಆರೋಗ್ಯ ಮುಖ್ಯ. ಆರೋಗ್ಯ ಮತ್ತು ಆಯುಷ್ಯನ ಕಾಪಾಡ್ಕೋಬೇಕು. ಧೀರನ ಕೈಯಲ್ಲಿ ಚಂದ್ರಾಯುಧವಿದ್ದರೇನೋ ಉಪಯುಕ್ತ. ಏನಂದರೆ ಧೀರ ಅಂದರೆ ಯಾರು? ಹೇಡಿ ಕೈಯಲ್ಲಿ ಚಂದ್ರಾಯುಧ ಇದ್ದರೇನು ಅವನು ಉಪಯೋಗಿಸೋಕ್ಕೆ ಆಗಲ್ಲ. ಹೇಡಿಯ ಕೈಯಲ್ಲಿ ಅದು ನಿರುಪಯುಕ್ತ, ಅಂದರೆ ಅದು ಉಪಯೋಗವಿಲ್ಲ ಅಂತ ಹೇಳ್ತಾರೆ. ಕಾಣುವ ಕಣ್ಣೇ ಇಲ್ಲದವನು ಕೈಯಲ್ಲಿ ಕನ್ನಡಿಯನ್ನು ಇದ್ದು ಏನು ಪ್ರಯೋಜನವಿಲ್ಲ. ಕಣ್ಣಿಲ್ದವನಿಗೆ ಏನು ಕನ್ನಡಿ ಇಟ್ಕೊಂಡು ತನ್ನ ಮುಖ ತಾನು ನೋಡ್ಕೊಂಡ್ರೆ ಆಗೋದಿಲ್ಲ, ಅದು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಮಾಣಿಕ್ಯದ ಬೆಲೆಯನ್ನು ಅರಿಯದ ಕೋತಿಯ ಕೈಯಲ್ಲಿ ಮಾಣಿಕ್ಯವಿದ್ದು ವ್ಯರ್ಥವೇನು. ಮಾಣಿಕ್ಯದ ಬೆಲೆಯನ್ನೇ ಅರ್ಥ ಮಾಡ್ತಕ್ಕಂಥ ಮಂಗನ ಕೈಯಲ್ಲಿ ಮಾಣಿಕ್ಯದ ಏನು ಉಪಯೋಗ. ಅದೇ ರೀತಿ ಏನು ಹೇಳ್ತಾರೆ ಅಂದರೆ, ಶಿವಪಥದ ಶಿವಶರಣರನ್ನು ಅರಿಯದ ಕೈಯಲ್ಲಿ ಲಿಂಗವಿದ್ದು ಪ್ರಯೋಜನವೇನು. ಶಿವಪಥವನ್ನೇ ಅರಿಯದಂಥ ಏನು ಶಿವಶರಣರನ್ನು ಅರಿಯದಂಥ ಕೈಯಲ್ಲಿ ಲಿಂಗ ಇದ್ದು ಪ್ರಯೋಜನವೇನು ಅಂತ ಇಲ್ಲಿ ಹೇಳ್ತಾರೆ. ಅಂಗದ ಮೇಲೆ ಲಿಂಗಧಾರಣೆಗಿಂತ ಶಿವಪಥವನ್ನು ಅರಿತು ನಡೆಯುವುದೇ ಮುಖ್ಯವೆಂದು ಬಸವಣ್ಣವರು ಹೇಳಿದ್ದಾರೆ. ನಮ್ಮ ದೇಹದ ಮೇಲೆಗಡೆ ಲಿಂಗವನ್ನು ಇಟ್ಕೊಳ್ಳೋದು, ಲಿಂಗವನ್ನು ಹಾಕೋದಕ್ಕಿಂತ ಶಿವಪಥವನ್ನು ಅರಿತು ನಡೆದುಕೊಂಡರೆ ಶಿವ ಮೆಚ್ಚುತ್ತಾನೆ ಅಂತ ಬಸವಣ್ಣವರು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಬಸವಣ್ಣವರು ಶಿವಪಥ, ಲಿಂಗದ ಮೌಲ್ಯ ಮತ್ತು ಮಹತ್ವಗಳ ಅರಿವನ್ನು ಏನು ನಿಜವಾದ ಶಿವಭಕ್ತನ ಲಕ್ಷಣಗಳು ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟು ಯಾವುದಂದರೆ, ಉರಿಪೆದಿ ಲಿಂಗಿ ರಚಿಸಿರ್ತಕ್ಕಂಥ ಒಂದು ವಚನದ ಭಾವಾರ್ಥವನ್ನು ನೋಡ್ಕೊಂಡು ಹೋಗೋಣ. ಪುರುಷದ ಗ್ರಹದೊಳಗಿದ್ದು ತಿರುವಣ ಮನೆಯ ತುರೆಯೊಳಗಿದ್ದವನು ತೃಷಿಯಾಗಲಾರಸುವನೇ ಕರೆದೊಕವ. ಮಂಗಳಲಿಂಗ ಅಂಗದ ಮೇಲಿದ್ದು ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು. ಉರ್ಲಿಂಗ ಪೆದ್ದ ಪ್ರಿಯ ವಿಶ್ವೇಶ್ವರ ಅಂತ ಇದು ವಚನ ಆಗಿದೆ. ಇದರದ್ದು ನಾವು ಭಾವಾರ್ಥವನ್ನು ನೋಡ್ಕೊಂಡು ಹೋಗೋಣ. ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಎಂಬ ಅಂಕಿತ ನಾಮದೊಂದಿಗೆ ವಚನಗಳನ್ನು ರಚನೆ ಮಾಡಿದ್ದಾರೆ. ಉರ್ಲಿಂಗ ಪೆದ್ದಿ ದೇವರಿಂದ ದೀಕ್ಷೆ ಪಡೆದ ಗುರುವಿನ ತಕ್ಕ ಶಿಷ್ಯನಾಗಿದ್ದರು. ಇನ್ನು ನೆಕ್ಸ್ಟು ನಾವು ಇದರದ್ದು ಭಾವಾರ್ಥವನ್ನು ನೋಡ್ಕೊಂಡು ಹೋಗೋಣ. ಮಂಗಳಕಾರವಾದಂಥ ಲಿಂಗವನ್ನು ಸಾಂಗತ್ಯವುಳ್ಳವನು ಬೇರೆಯವನು ಬಗ್ಗೆ ಚಿಂತಿಸಲಾರನು. ಮಂಗಳಕಾರಿ ಇರತಕ್ಕಂಥ ಲಿಂಗವನ್ನು ಸಾಂಗತ್ಯವುಳ್ಳವನು ಬೇರೆದ್ರ ಬಗ್ಗೆ ಅವನು ಚಿಂತೆ ಮಾಡೋಕ್ಕೆ ಹೋಗಲ್ಲ. ತಮ್ಮ ಆತ್ಮಶೋಧನೆಯಿಂದ ನಮ್ಮ ಡೊಂಕುಗಳನ್ನು ತಿದ್ದಿಕೊಂಡು ಶಿವಲಿಂಗದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ಹೇಳುವ ಸಂದರ್ಭ ಇದಾಗಿದೆ. ಇಲ್ಲಿ ಏನಂದರೆ, ತಮ್ಮ ಆತ್ಮಶೋಧ ಅಂದರೆ ನಮ್ಮನ್ನು ನಾವು ಆತ್ಮದಲ್ಲಿ ಪರಿವರ್ತನೆ ಹೊಂದು ನಮ್ಮ ಡೊಂಕುಗಳನ್ನು ನಮ್ಮ ಸೊಕ್ಕುಗಳನ್ನು ಬಿಟ್ಟು ಶಿವಲಿಂಗದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಇಲ್ಲಿ ಹೇಳ್ತಕ್ಕಂಥ ಸಂದರ್ಭವನ್ನೇ ಈ ವಚನದಲ್ಲಿ ವಿವರಿಸಿದ್ದಾರೆ. ಅದು ಯಾವ ಥರ ಅಂತ ನೋಡ್ಕೊಂಡು ಹೋಗೋಣ. ಯಾವ ಥರ ಅಂದರೆ, ಪುರುಷ ಎಂದರೆ ಮುಟ್ಟಿಲ್ಲದವನೆಲ್ಲ ಚಿನ್ನವಾಗಿಸುವ ಗುಣ. ಏನಂದರೆ, ಪುರುಷನು ಮುಟ್ಟಿದವನ್ನೆಲ್ಲ ಚಿನ್ನವಾಗಿಸುವ ಗುಣವನ್ನು ಹೊಂದಿದವನು. ಈ ಮನೆಯಿಲ್ಲದವನು ಬೇಕಾದುದೆಲ್ಲವನ್ನು ಪಡೆಯುತ್ತಾನೆ. ಈ ಮನೆಯಲ್ಲಿದ್ದವನು ಏನು ಮಾಡ್ತಾನೆ ಅಂದರೆ, ತನಗೆ ಏನು ಬೇಕೋ ಅದನ್ನೆಲ್ಲ ಪಡ್ಕೊತಾನೆ ಅಂತ ಹೇಳ್ತಾರೆ. ಬೇರೆಯವರ ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡುವುದಿಲ್ಲ. ಹರಿಯುತ್ತಿರುವ ನದಿಯಲ್ಲಿ ನಿಂತಿರುವವನು ಬಾಯಾರಿಕೆಯಾದಾಗ ಕೆರೆಗೆ ನೀರನ್ನು ಹುಡುಕುತ್ತಾ ಹೋಗುವುದಿಲ್ಲ. ಆ ನೀರನ್ನು ಕುಡಿದು ತನ್ನ ಬಾಯಾರಿಕೆಯನ್ನು ನೀಗಿಸಿಕೊಳ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರೆ ಅಂದರೆ, ಪುರುಷ ಅಂದರೆ ಮುಟ್ಟಿದ್ದನ್ನೆಲ್ಲ ಚಿನ್ನವಾಗಿಸ್ತಕ್ಕಂಥ ಗುಣವನ್ನು ಹೊಂದಿರ್ತವನು. ಅವನು ಏನು ಮಾಡ್ತಾನೆ ಅಂದರೆ, ಅಲ್ಲಿ ಆ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿ ಬೇರೆಯವರ ಮನೆಗೆ ಭಿಕ್ಷೆ ಮಾಡೋಕ್ಕೆ ಹೋಗಲ್ಲ.
ಹರಿಯುತ್ತಿರುವ ನದಿಯಲ್ಲಿ ನಿಂತಿರುವವನು ಬಾಯಾರಿಕೆಗೋಸ್ಕರ ಅಂತ ಕೆರೆಯನ್ನು ಹೊಡ್ಕೊಂಡು ಹೋಗಲ್ಲ, ಅಲ್ಲಿ ಇರ್ತಕ್ಕಂಥ ನೀರನ್ನೇ ಕುಡಿದು ಏನು ಮಾಡ್ತಾನೆ ಅಂದರೆ ಬಾಯಾರಿಕೆಯನ್ನು ನೀಗಿಸ್ಕೊಳ್ತಾನೆ. ಮಂಗಳಕರವಾದಂಥ ಲಿಂಗವನ್ನು ಅಂಗದ ಮೇಲೆ ಧರಿಸಿದವನು ತನ್ನ ಅನ್ಯ ಲಿಂಗಗಳನ್ನು ನೆನೆಸ್ಕೊಳ್ಳೋದಿಲ್ಲ. ಅದೇ ರೀತಿ ತಾನು ಹೊಂದಿರತಕ್ಕಂಥ ಲಿಂಗವನ್ನು, ತನ್ನ ಮೈ ಮೇಲೆ ಧರಿಸಿಕ್ಕಂಥ ಲಿಂಗವನ್ನು ಬಿಟ್ಟು ಬೇರೆ ಲಿಂಗಗಳನ್ನು ಅವನು ನೆನೆಯುವುದಿಲ್ಲ. ಶಿವಲಿಂಗದ ಸಾಮೀಪ್ಯವಿರುವ ಭಕ್ತನು ಅತಿ ಶ್ರೇಷ್ಠವಾದ ಮನಸ್ಥಿತಿಯನ್ನು ಪಡೆಯಬಹುದೆಂದು ಉರ್ಲಿಂಗಪೇದ್ಯವರು ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರೆ ಅಂದರೆ, ನಾವು ನಮ್ಮ ಲಿಂಗವನ್ನು ಬಿಟ್ಟು ಬೇರೆ ಲಿಂಗಗಳನ್ನು ಅಂದರೆ ಬೇರೆ ದೇವರುಗಳನ್ನು ಆರಾಧನೆ ಮಾಡೋದಿಲ್ಲ, ನಮ್ಮ ಮನಸ್ಸನ್ನೇ ನಮ್ಮ ಲಿಂಗ ಅಂತ ಅಂದ್ಕೊಂಡು ಅದನ್ನೇ ನಾವು ಶುದ್ಧಿ ಮಾಡ್ಕೊಂಡು ಹೋಗಬೇಕು ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಲಿಂಗದ ಸಮೀಪ ಇರುವ ಭಕ್ತನಿಗೆ ಚಿಂತೆ, ದುಃಖ, ನೋವುಗಳು ಕಾಡಲಾರವು ಎಂದು ಉರ್ಲಿಂಗಪೇದ್ಯವರು ತನ್ನ ಲಿಂಗದ ಮಹತ್ವವನ್ನು ಇಲ್ಲಿ ತಿಳಿಸಿದ್ದಾರೆ. ಇನ್ನು ನೆಕ್ಸ್ಟು 6ನೇ ಪದ್ಯದ ಭಾವಾರ್ಥವನ್ನು ನೋಡ್ಕೊಂಡು ಹೋಗೋಣ. ಎಲ್ಲರಳು ಕಲಿಭೀಮನೆ ಮೀಡು ಕಳ್ಳುಗಂಡನು ಹಾನಿ ಹರಿಬಿಕ್ಕೆ ನಿಲ್ಲದಂಗೈ ಸುವನು ಕಡು ಹಿಯಾಳಿಸುವವನು ಕುನ್ನಿವನು ಪಟಳವಾನತಂ ಗೆಲ್ಲುವನು ಹೇಳುವೆನು ಬಳಿಕವನಲ್ಲಿ ಹರಳಿಲ್ಲದೊಳ್ ಕುಡಿವೆನು ಘೋರತರ ವಿಷವ ಅಂತ. ಇದು ಯಾರು ಅಂದರೆ ಪಾಂಚಾಲಿಯು ಹೇಳಿರ್ತಕ್ಕಂಥ ಒಂದು ಪದ್ಯ ಭಾಗವಾಗಿದೆ. ಇದನ್ನು ಎಲ್ಲಿಂದ ಅಂದರೆ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಇದನ್ನು ನಾವು ಇದರದ್ದು ಏನು ಭಾವಾರ್ಥವನ್ನು ನೋಡ್ಕೊಂಡು ಹೋಗೋಣ. ವಿರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕುಮಾರವ್ಯಾಸನನ್ನು ಅಂತ ಕರೆಸ್ಕೊಂಡಿರ್ತಕ್ಕಂಥ ಕುಮಾರವ್ಯಾಸನು ಬರೆದಿರ್ತಕ್ಕಂಥ ಇನ್ನು ಹುಟ್ಟದೇ ಇರಲಿ ನಾರಿಯನ್ನೊರವು ಎಂಬ ಪದ್ಯದಿಂದ ಬರೆದ ಸಾಲುಗಳನ್ನು ಆರಿಸಿಕೊಳ್ಳಲಾಗಿದೆ. ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಈ ಪದ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟು, ಪಾಂಡವರು ಅಜ್ಞಾತವಾಸದ ಅವಧಿಯಲ್ಲಿ ವೇಷ ಮರೆಸಿಕೊಂಡು ಹೆಸರು ಬದಲಿಸಿಕೊಂಡು ವಿವಿಧ ವೃತ್ತಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ವಿರಾಟ ರಾಜ್ಯದಲ್ಲಿ ಕಾಲ ಕಳೆಯುತ್ತಿರ್ತಾರೆ. ಆವಾಗ ಏನು ಮಾಡ್ತಾಳೆ ಅಂದರೆ, ದ್ರೌಪದಿ ಸೈರಂದಿ ಎಂಬ ಹೆಸರಿನಲ್ಲಿರ್ತಕ್ಕಂಥ ಸುದೇಶಿಯ ದಾಸಿಯಾಗಿರ್ತಾಳೆ. ಏನು ಮಾಡಿರ್ತಾಳೆ ಅಂದರೆ ಸುದೇಶಿಯ ದಾಸಿಯಾಗಿರ್ತಾಳೆ. ಆವಾಗ ಒಮ್ಮೆ ಕೀಚಕನು ದಾಸಿ ಸೌರಂದ್ರಿಯನ್ನು ಕಂಡು ಮೋಹಿತನಾಗಿ ಹಿಡಿದೇಳಲು ಸಾಧ್ಯವಾಗದಿದ್ದಾಗ ಕಾಲಿನಿಂದ ಒದ್ದು ಏನು ಮಾಡಿರ್ತಾನೆ ಅಂದರೆ ಅವಮಾನ ಮಾಡಿರ್ತಾನೆ. ಆವಾಗ ಅವನೇನು ಮಾಡಿರ್ತಾನೆ ಅಂದರೆ ಸೌರಂದ್ರಿ ಎಂಬಂತಹ ದಾಸಿಯನ್ನು ಏನು ಮಾಡಿರ್ತಾನೆ ಅಂದರೆ ಅದೇ ಪಾಂಚಾಲಿನ ದ್ರೌಪದಿಯನ್ನು ನೋಡ್ಬಿಟ್ಟು ಮೋಹಿತನಾಗಿ ತಾನು ಅವನ್ನ ಹಿಡಿದೆಳೆಯೋದಕ್ಕೆ ಸಾಧ್ಯವಾಗದೆ ಏನು ಮಾಡ್ತಾನೆ ಅಂದರೆ ಕಾಲಿನಿಂದ ಎಳೆದು ಒದ್ದು ಅವಮಾನ ಮಾಡ್ತಾನೆ. ಇವನ ನಿರಂತರ ಉಪಟಳಗಳಿಂದ ನೊಂದು ಬೆಂದು ದುಃಖಿತೆಯಾದಂಥ ದ್ರೌಪದಿ ತನ್ನ 5 ಗಂಡರಲ್ಲಿ ಯಾರು ತನ್ನ ದುಃಖವನ್ನು ಸ್ಪಂದಿಸುತ್ತಾರೆಂದು ಚಿಂತಿಸುತ್ತಾಳೆ. ಆವಾಗ ಈ ಒಂದು ಕಷ್ಟ, ಇವನು ಕೊಡ್ತಿರ್ತಕ್ಕಂಥ ಕಷ್ಟವನ್ನು ನೋಡೋಕ್ಕಾಗದೆ ಏನು ಮಾಡ್ತಾಳೆ ಅಂದರೆ ದ್ರೌಪದಿ ತನ್ನ 5 ಗಂಡರಲ್ಲಿ ಯಾವನು ತನ್ನ ದುಃಖಕ್ಕೆ ಸ್ಪಂದನೆ ಮಾಡ್ತಾನಂತ ಅವಳು ಯೋಚನೆ ಮಾಡ್ತಿರ್ತಾಳೆ. ಧರ್ಮರಾಯನಿಗೆ ಧರ್ಮದ ಕ್ಷಮೆಗೆ ಗರಬಡಿದಿದೆ. ಪಾರ್ಥನು ಅಣ್ಣನಾಜ್ಞೆಯನ್ನು ಭಮಿತನಾಗಿದ್ದಾನೆ. ನಕುಲ ಸಹದೇವರು ಈ ನಾಯಿಯನ್ನು ಕೊಲ್ಲಲು ಅಕ್ಷಮರೆಂದು ನಿರ್ಧರಿಸುತ್ತಾಳೆ. ಏನು ಮಾಡ್ತಾಳೆ ಅಂದರೆ ಧರ್ಮರಾಜನಿಗೆ ಧರ್ಮದ ಕ್ಷಮೆ ಗರಬಡಿದಿದೆ ಅಂತ ಅನ್ಕೊತಾಳೆ. ಆದರೆ ಅರ್ಜುನನು ಅಣ್ಣನ ಆಜ್ಞೆಯನ್ನು ಮೀರೋದಿಲ್ಲ. ಇನ್ನು ನಕುಲ ಸಹದೇವರು ಈ ನಾಯಿಯನ್ನು ಅಂದರೆ ಈ ಕೀಚಕನನ್ನು ಕೊಲ್ಲಲು ಆಗುವುದಿಲ್ಲ ಅಂತ ನಿರ್ಧರಿಸ್ತಾಳೆ. ಆವಾಗ ಅವಳಿಗೆ ಉಳಿದಿದ್ದಾರಂದರೆ ಭೀಮ ಒಬ್ಬನೇ. ನೀಚನಾದ ಕೀಚಕನನ್ನು ಸಂಹಾರಕ್ಕೆ ಕಲಿಭೀಮನ ಮಿಡಿಕುಳ್ಳ ಅಂದರೆ ನನ್ನ ಗಂಡ ಭೀಮನೊಬ್ಬನೇ ಸಾಧ್ಯ. ವೀರಶಕ್ತಿ, ಶೌರ್ಯಶಾಲಿ, ಸ್ವಾಭಿಮಾನಿ, ಮಹಾಚಲಗಾರನ. ಇವನು ಏನಂದರೆ ವೀರಶಕ್ತಿಶಾಲಿ ಮತ್ತು ಶೌರ್ಯಶಾಲಿ, ಸ್ವಾಭಿಮಾನಿ ಮತ್ತು ಮಹಾಚಲಗಾರನಾಗಿರ್ತಾನೆ. ನನ್ನ ಗಂಡ ಅಗತ್ಯಗಳಿಗೆ ಬೆಂಬಲವಾಗಿ ನಿಂತು ಹೆಚ್ಚು ಕಾಳಜಿ ತೋರಲನು. ಅವರು 5 ಜನ ಗಂಡಂದರಲ್ಲಿ ಭೀಮನು ದ್ರೌಪದಿಯನ್ನು ತುಂಬ ಪ್ರೀತಿ ಮಾಡ್ತಾ ಇರ್ತಾನೆ. ಈ ದುಷ್ಟ ಕೀಚಕನ ಉಪಟಳವನ್ನು ಭೀಮನಿಗೆ ಹೇಳುತ್ತೇನೆ ಅಂತ ನಿರ್ಧಾರ ಮಾಡ್ತಾಳೆ. ಅವನಾದರೂ ನನ್ನ ಸಹಾಯಕ್ಕೆ ಬರಲಿಲ್ಲವೆಂದರೆ ಘೋರ ವಿಷವನ್ನು ಕುಡಿದು ಸಾಯ್ತೇನೆ ಅಂತ ಏನು ಮಾಡ್ತಾಳೆ, ಮನಸ್ಸಿನೊಳಗೆ ನಿಶ್ಚಯ ಮಾಡಿಕೊಂಡು ಭೀಮನನ್ನು
ಹುಡುಕಿಕೊಂಡು ಅಡುಗೆ ಮನೆ ಕಡೆಗೆ ಬರ್ತಾಳೆ. ಯಾಕಂದರೆ ಭೀಮನು ಒಬ್ಬ ಭಟ್ಟನ ಕೆಲಸದಲ್ಲಿ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಇಲ್ಲಿ ತನ್ನ 5 ಗಂಡಂದಿರ ಸಾಮರ್ಥ್ಯಗಳನ್ನು ಹೊರಹಚ್ಚದ ದ್ರೌಪದಿಯು ಭೀಮನ ಶಕ್ತಿ ಶೌರ್ಯಗಳ ಮೇಲೆ ನಂಬಿಕೆ ವ್ಯಕ್ತಪಡಿಸುವ ಸಂಗತಿ ಇಲ್ಲಿ ವ್ಯಕ್ತವಾಗಿದೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು 6ನೇ ಪದ್ಯಭಾಗ 7ನೇ ಪದ್ಯಭಾಗ ಕಡೆಗೆ ಹೋಗೋಣ. ಹೆಂಡತಿಯ ಹರಿಬದಲಿಯೊಬ್ಬನೇ ಗಂಡುಗೂಸು ವೈರಿಯನು ಕಡಿಕಂಡವನು ಮಾಡುವನು ಮೇನ್ ತನ್ನೊಡಲ ನುಕ್ಕುವನು ಗಂಡ ವೈರರು 3 ಲೋಕದ ರೊಬ್ಬಳನಳಲಾರಿರಿ ಗಂಡರು ನೀವು ಬಂಡರು ಹೇಳೆಂದಿಳಿದು ಮುಖಿ. ಈ ಪದ್ಯದ ಏನು ಭಾವಾರ್ಥವನ್ನು ನೋಡ್ಕೊಂಡು ಹೋಗೋಣ. ಕುಮಾರವ್ಯಾಸ ಬರೆದಿರ್ತಕ್ಕಂಥ ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯಿಂದ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನೊಲವು ಎಂಬ ಕಾವ್ಯ ಭಾಗದಿಂದ ಈ ಪ್ರಸ್ತುತ ಪದ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ. ಇನ್ನು ಪಾಂಡವರು ಅವಧಿಯಲ್ಲಿ ಏನು ಮಾಡ್ತಾರಂದರೆ, ಅಜ್ಞಾತವಾಸ ಅಂದರೆ ವೇಷಭೂಷೆಗಳನ್ನು ಚೇಂಜ್ ಮಾಡಿಕೊಂಡು ಮತ್ತು ಹೆಸರುಗಳನ್ನೆಲ್ಲ ಬದಲಾವಣೆ ಮಾಡಿಕೊಂಡು ಹೋಗಿರ್ತಾರೆ. ವಿವಿಧ ವೃತ್ತಿಗಳಲ್ಲಿ ಏನು ಮಾಡಿರ್ತಾರೆ, ವಿರಾಟ ರಾಜ್ಯದ ಆಸ್ಥಾನದಲ್ಲಿ ಕಾಲ ಕಳೀತಾ ಇರ್ತಾರೆ. ದ್ರೌಪದಿಯು ಸೈರೇಂದ್ರಿಯಾದಂಥ ಸುದೇಶಿಯ ಬಳಿ ದಾಸಿಯಾಗಿ ಕೆಲಸ ಮಾಡ್ತಿರ್ತಾಳೆ. ಇಲ್ಲಿ ಕೀಚಕ ಸೈರೇಂದ್ರಿಯ ಮೇಲೆ ಅಂದರೆ ಆ ದ್ರೌಪದಿಯ ಮೇಲೆ ಮೋಹಿತನಾಗಿ ಕೈ ಹಿಡಿದು ಎಳೆದು ಕಾಲಿನಿಂದ ಒದ್ದು ಏನು ಮಾಡಿರ್ತಾನಂದರೆ ನಿರಂತರವಾಗಿ ಉಪಟಳದಿಂದ ಅವಳನ್ನು ಏನು ಮಾಡಿರ್ತಾನಂದರೆ ಅವಮಾನ ಮಾಡಿರ್ತಾನೆ. ಇದರಿಂದ ದುಃಖಿತಳಾದಂಥ ದ್ರೌಪದಿಯು ಆತನನ್ನು ಕೊಲ್ಲುವಂತೆ ಭೀಮನಲ್ಲಿ ಏನು ಮಾಡ್ತಾಳೆ ಅಂದರೆ ಬಂದು ಬೇಡಿಕೊಳ್ತಾಳೆ. ದ್ರೌಪದಿಯ ದುಃಖಕ್ಕೆ ಸ್ಪಂದಿಸದ ಭೀಮನು ಕಲಕ್ಕಾದರೆ ನಾನು ನಿನ್ನೊಡನೆ ರಮಿಸಲು ಉಳಿದವರು ಕೆಲವರು ಕಲಿಸಿದೊಡೆ ಕೆಲವರು ಉಂಡು ಬಾರವಂತೆ ಎಂದು ಭೀಮನು ಕೀಳಾಗಿ ಮಾತನಾಡಿ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾನೆ. ಏನು ಮಾಡ್ತಾನಂದರೆ, ಕಲಕ್ಕಾದರೆ ನಾನು ನನ್ನೊಳಗೆ ರಮಿಸಲು ಉಳಿದವರು ಏನು ಉಪಯೋಗ ಇಲ್ಲ. ಈಗ ನಾನು ಏನಾಗಿದ್ದೇನೆ ಅಂದರೆ ಕೆಲವರು ಮಾತ್ರ ಉಂಡು ಬಾರನಾಗಿದ್ದೇನೆ ಅಂತ ಏನು ಮಾಡ್ತಾನೆ, ನನಗೆ ಆಗೋದಿಲ್ಲ ಅಂತ ಅನ್ನೋ ಥರ ಏನು ಭೀಮನು ಕೀಳಾಗಿ ಮಾತನಾಡಿ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾನೆ. ಆವಾಗ ಭೀಮನ ಈ ಅಸಹಾಯಕತೆಗೆ ಕೋಪಗೊಂಡ ದ್ರೌಪದಿ ಏನು ಮಾಡ್ತಾಳೆ ಅಂದರೆ ಹೆಂಡತಿಯ ಮಾನರಕ್ಷಣಕ್ಕಾಗಿ ಒಬ್ಬನೇ ಗಂಡನಾದರೂ ವೈರಿಯನ್ನು ಕಡಿಕಂಡವನ್ನು ಮಾಡುವನು ಅಂದರೆ ಅವನನ್ನು ಕಡಿದೊಯ್ಯುವನು. ಇಲ್ಲದಿದ್ದರೆ ತಾನು ಸಾಯುತ್ತೇನೆ. ತನಗೆ 3 ಲೋಕದ ವೀರರು ಎನಿಸಿಕೊಂಡ 5 ಗಂಡರು ನನ್ನೊಬ್ಬಳನ್ನು ಆಳಲಾರಿರಿ. ನೀವೇನು ಗಂಡರೋ ಅಥವಾ ಊರು ಬಂಡರೋ ಅಂತ ಏನು ಮಾಡ್ತಾನೆ ಹತಾಗವಾಗಿ ದುಃಖದಿಂದ ಅವಳು ಆ ಥರ ಅಂತಾಳೆ. ನೀವು ನನ್ನ ಮಾನರಕ್ಷಣೆಯನ್ನು ಮಾಡಲಿಲ್ಲ ಅಂದರೆ ಅವನನ್ನು ವೈರಿಯನ್ನು ಕೊಲ್ಲಲಿಲ್ಲ ಅಂದರೆ ಏನು ಮಾಡ್ತೀನಿ, ನನ್ನನ್ನೇ ನಾನು ಸಾಯ್ತೀನಿ. ನೀವು 4 ಲೋಕದ ಗಂಡುಗಳು ಆದರೆ ಏನು ಮಾಡಿದ್ರು ನನ್ನನ್ನು ರಕ್ಷಣೆಯನ್ನು ಮಾಡೋಕ್ಕೆ ನಿಮ್ಮ ಕೈಲಿ ಆಗ್ತಿಲ್ಲ. ನಿಮ್ಮನ್ನು ತಗೊಂಡು ನಾನು ಏನು ಮಾಡಲಿ ಅಂತ ಅವಳು ಹೇಳ್ತಾಳೆ. ಇಲ್ಲಿ ದ್ರೌಪದಿಯು ಭೀಮನನ್ನು ಆಡಿಗರು ಗಂಡಸ್ತನ ಶೌರ್ಯ ಪರಾಕ್ರಮ ಬಡಿದೆಬ್ಬಿಸಿ ಯುದ್ಧಕ್ಕೆ ಅನಿಸುವ ತಂತ್ರಗಾರಿಕೆಯನ್ನು ತಾನು ತಿಳ್ಕೊಳ್ಳಬಹುದು. ಏನು ಮಾಡ್ತಾಳೆ ಅಂದರೆ ಅವನಿಗೆ ಕೋಪ ಬರಿಸುವಂತೆ ಮಾತನಾಡಿ ಏನು ಮಾಡ್ತಾಳೆ ಅಂದರೆ ಅವನನ್ನು ಬಡಿದೆಬ್ಬಿಸುವಂಥ ಕೆಲಸವನ್ನು ಏನು ಮಾಡ್ತಿರ್ತಾಳೆ ಅಂದರೆ ದ್ರೌಪದಿ ಮಾಡ್ತಾ ಇರ್ತಾಳೆ. ಇನ್ನು ನೆಕ್ಸ್ಟು ಇನ್ನೂ ಹೆಚ್ಚಿನ ಭಾವಾರ್ಥಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳಿಂದ ಕಲಿತು ಕೆಲವಂ ಮಾಳವರಿಂದ ಕಂಡು ಕೆಲವಂ ಸುಜ್ಞಾನದಿಂದ ನೋಡುತ್ತಂ ಕೆಲವಂ ಸಜ್ಜನ ಸಂಘದಿಂದಲರಿಯನ್ ಸರ್ವಜ್ಞ ನಪಂ ನರಂ ಫಲವಂ ಪುಳ್ ಸಮುದ್ರವೆಂ ಹರಿಹರ ಶ್ರೀ
ಸೋಮೇಶ್ವರ ಎಂಬ ಪದ್ಯ ಭಾಗದ ಭಾವಾರ್ಥವನ್ನು ನಾವು ಬೇಗ ನೋಡ್ಕೊಂಡು ಹೋಗೋಣ. ಈ ಪದ್ಯವನ್ನು ಪುಲಗೇರಿ ಸೋಮನಾಥನ ಕವಿ ಸೋಮೇಶ್ವರ ಶತಕ ಕಾವ್ಯದಿಂದ ಆರಿಸಲಾಗಿದೆ. ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯ ಭಾಗದಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ. ನರನಾದವನು ಸರ್ವಜ್ಞನಾಗುವುದು ಹೇಗೆ ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ಕೆಲವರನ್ನು ತಿಳಿದವರೆಂದು ಕಲಿಯಬೇಕು, ಕೆಲವು ವಿಷಯಗಳನ್ನು ಶಾಸ್ತ್ರಗಳಿಂದ ಮೊರೆ ಹೋಗಬೇಕು, ಕೆಲವನ್ನು ಮಾಡುವವರನ್ನು ಕಂಡು ಕಲಿಯಬೇಕು, ಕೆಲವು ವಿಷಯಗಳನ್ನು ತಿಳುವಳಿಕೆಯಿಂದ ಗಮನಿಸಿ ಚಿಂತಿಸಿ ಅರಿಯಬೇಕು, ಕೆಲವನ್ನು ಉತ್ತಮರ ಒಡನಾಟದಿಂದ ಪಡೆಯಬೇಕು. ಹೀಗೆ ಸಣ್ಣ ಹೊಳೆ ಹಳ್ಳಗಳು ಸೇರಿ ದೊಡ್ಡ ಸಮುದ್ರವಾಗುತ್ತದೆಯೋ ಹಾಗೆಯೇ ಹಲವು ಮೂಲಗಳಿಂದ ಜ್ಞಾನ ಸಂಪಾದಿಸಿ ನರವು ಸರ್ವಜ್ಞನಾಗಬೇಕು ಎಂದು ಇಲ್ಲಿ ಕವಿ ಹೇಳ್ತಾರೆ. ಏನಂದರೆ ಇಲ್ಲಿ ಕವಿ ಯಾವ ಥರ ಹೇಳ್ತಾರೆ ಅಂದರೆ, ನಾವು ಪ್ರತಿಯೊಂದರಿಂದ ಕಲಿಯಬೇಕು. ಏನನ್ನು ಕಲಿಬೇಕಂದ್ರೆ ಕೆಲವನ್ನ ತಿಳ್ಕೊಳ್ಳೋದರಿಂದ ಕಲಿಬೇಕು, ಇನ್ನು ಕೆಲವೊಂದು ಶಾಸ್ತ್ರ ಗ್ರಂಥಗಳಿಂದ ಕಲಿಯಬೇಕು, ಇನ್ನು ಕೆಲವೊಂದ್ರೆ ಕೆಲಸ ಮಾಡ್ಕೊತ ಕಲಿಬೇಕು, ಇನ್ನು ಕೆಲವುಗಳನ್ನು ತಿಳ್ಕೊಂಡು ಕಲಿಬೇಕು, ಇನ್ನು ಕೆಲವುಗಳನ್ನು ಚಿಂತಿಸಿ ಅರಿವು ಮಾಡ್ಕೋಬೇಕು, ಇನ್ನೊಂದು ಕೆಲವುಗಳನ್ನು ಉತ್ತಮರ ಒಡನಾಟದಿಂದ ಒಳ್ಳೆಯ ವ್ಯಕ್ತಿಗಳ ಒಡನಾಟದಿಂದ ಕಲ್ಕೊಳ್ಬೇಕು. ಹೀಗೆ ಸಣ್ಣ ಹೊಳೆ ಹಳ್ಳಿಗಳು ಏನು ಮಾಡ್ತಾವೆ ಅಂದರೆ ಸಮುದ್ರಗಳಾಗ್ತವೆ. ಹಾಗೆ ನಾವು ಚಿಕ್ಕ ಚಿಕ್ಕ ವಿಷಯಗಳನ್ನು ತಿಳ್ಕೊಂಡು ಜ್ಞಾನಿಗಳು ಸರ್ವಜ್ಞರು ಆಗಬಹುದು ಅಂತ ಏನು ಮಾಡ್ತಾರೆ ಕವಿಗಳು ಇಲ್ಲಿ ತಿಳಿಸಿದ್ದಾರೆ. ಇನ್ನು ಎರಡನೇ ಪದ್ಯ ಭಾಗದ ಭಾವಾರ್ಥವನ್ನು ನೋಡೋಣ. ಉನದಿರ್ಪ ದನಮಿದೊಡನು ಸುತ ನಿರ್ದೆಂ ಮುಪ್ಪಿನಲ್ಲಾಗದ ಒಣಗಲೈ ಭಾರದಿರ್ದಂ ಮಳೆತಾಂ ಬಂದೆ ನಾವು ಪತ್ತಿನೋಳ್ ಮನಿದುಂ ನೋಡದ ಬಂದುವ ನಿಕ್ಕೆಸಳ್ ಕಾಲೊಚ್ಚಿಕೆದ ದಿಯ ತೃಣವೇ ಪರ್ವತವಲ್ಲವೇ ಹರಿಹರ ಶ್ರೀ ಚೆನ್ನಸೋಮೇಶ್ವರ ಅಂತ ಈ ಪದ್ಯದ ಭಾವಾರ್ಥವನ್ನು ನಾವು ನೋಡ್ಕೊಂಡು ಹೋಗೋಣ. ಸಂಕಟ ಸಮಯದಲ್ಲಿ ಸಹಾಯವಿಲ್ಲದ್ದು ವ್ಯರ್ಥವೆಂದು ಸೋಮನಾಥ ಕವಿಯ ಅಭಿಪ್ರಾಯವಾಗಿದೆ. ಏನಂದರೆ ಸಂಕಟ ಸಮಯ ನಮಗೆ ಕಷ್ಟ ಬಂದಾಗ ನಮಗೆ ಸಹಾಯವಿಲ್ಲದಿದ್ದರೆ ಏನು ವ್ಯರ್ಥ ಎಂಬುದನ್ನು ಏನು ಮಾಡ್ತಾರೆ ಅಂದರೆ ಸೋಮನಾಥ ಕವಿಯು ಇಲ್ಲಿ ಹೇಳಿದ್ದಾರೆ. ಅನುಭವಿಸಲಾಗದ ಹಣ ಎಷ್ಟಿದ್ದರೆ ಏನು ಪ್ರಯೋಜನ, ತಂದೆ ತಾಯಿಗಳ ಮುಪ್ಪಿನಲ್ಲಾಗದ ಸಹಾಯಕ್ಕೆ ನಿಲ್ಲದ ಮಗುವಿದ್ದು ಏನು ಪ್ರಯೋಜನ, ಸಮಯಕ್ಕೆ ಸರಿಯಾಗಿ ಬಾರದಿರುವ ಮಳೆ ಪೈರು ಒಣಗಿದ ಮೇಲೆ ಬಂದರೆ ಏನು ಪ್ರಯೋಜನ, ಕಷ್ಟದ ಸಮಯದಲ್ಲಿ ಸಹಕರಿಸದ ಬಂಧುಗಳು ಇದ್ದು ಏನು ಪ್ರಯೋಜನ ಅಂತ ಇಲ್ಲಿ ಹೇಳ್ತಾರೆ. ಏನಂದರೆ ಕವಿ ಸೋಮನಾಥ ಅವರು ಹೇಳೋದು ಏನಂದರೆ, ಇಲ್ಲಿ ಮುಪ್ಪಿನಲ್ಲಿರ್ತಕ್ಕಂಥ ಅನುಭವಿಸಲಾಗಿರ್ತಕ್ಕಂಥ ಹಣ ಏನು ಪ್ರಯೋಜನ, ನಾವು ಅನುಭವಿಸಲೇ ಆಗೋದಿಲ್ಲ ಅಂಥ ಹಣವನ್ನು ತಗೊಂಡು ಏನು ಪ್ರಯೋಜನ, ತಂದೆ ತಾಯಿಗಳು ವಯಸ್ಸಿಗೆ ಬಂದಾಗ ಅವರಿಗೆ ಸಹಾಯ ಮಾಡದೇ ಇರತಕ್ಕಂಥ ನೋಡಿಕೊಳ್ಳದೆ ಇರತಕ್ಕಂಥ ಮಗ ಇದ್ದು ಏನು ಪ್ರಯೋಜನ, ಸಮಯಕ್ಕೆ ಸರಿಯಾಗಿ ಮಳೆ ಬರದೇನೆ ಪೈರು ಒಣಗಿದ ಮೇಲೆ ಮಳೆ ಬಂದರೆ ಏನು ಪ್ರಯೋಜನ, ಕಷ್ಟಗಳ ಸಂದರ್ಭದಲ್ಲಿ ನಮ್ಮ ಬಂಧುಗಳು ಮಿತ್ರರು ನಮಗೆ ಸಹಾಯ ಮಾಡಲಿಲ್ಲ ಅಂದರೆ ಏನು ಪ್ರಯೋಜನ ಅಂತ ಇಲ್ಲಿ ಏನು ಮಾಡ್ತಾರೆ ಕವಿ ಸೋಮನಾಥ ಅವರು ಹೇಳ್ತಾರೆ. ಹೀಗೆ ಸಮಯಕ್ಕಾಗದ ಹಣ, ಮಗ, ಮಳೆ, ಬಂಧುಗಳು ಇವರೆಲ್ಲರೂ ವ್ಯರ್ಥ ಅಂತ ಹೇಳ್ತಾರೆ. ನಮ್ಮ ಕಷ್ಟದ ಸಮಯದಲ್ಲಿ ನಮಗೆ ಉಪಯೋಗ ಇಲ್ಲದೆ ಇರತಕ್ಕಂಥ ಹಣ, ಮಗ, ಮಳೆ, ಬಂಧುಗಳು ಇವರೆಲ್ಲರೂ ವ್ಯರ್ಥ. ಸಮಯಕ್ಕೆ ಒಂದು ಹುಲ್ಲು ಕಡ್ಡಿಯಾದರೂ ಅದು ಪರ್ವತಕ್ಕೆ ಸಮನಾದುದು ಅಂತ ಹೇಳ್ತಾರೆ. ನಮ್ಮ ಕಷ್ಟದ ಸಮಯದಲ್ಲಿ ಯಾರು ಬರ್ತಾರೋ ಅವರು ಒಂದು ಹುಲ್ಲು ಕುಡ್ಡಿಯಷ್ಟು ಸಹಾಯ ಮಾಡಿದ್ರು ಅದು ನಮಗೆ ಪರ್ವತ ಸಮಾನ ಅಂತ ನಾವು ತಿಳ್ಕೋಬೇಕು ಅಂತ ಏನು ಮಾಡ್ತಾರೆ ಅಂದರೆ ಸೋಮನಾಥ ಅವರು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಬರ್ತಕ್ಕಂಥ ನಾವು
ಎಲ್ಲ ಭಾವಾರ್ಥಗಳನ್ನು ನಾವು ನೋಡ್ಕೊಂಡಿದ್ದೇವೆ. ಈ ಎಲ್ಲ ಭಾವಾರ್ಥಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಭಾವಾರ್ಥಗಳು. ಇವುಗಳು ಬಿಟ್ಟು ಬೇರೆ ಭಾವಾರ್ಥಗಳು ಬರೋದಿಲ್ಲ ಪದ್ಯ ಭಾಗದಲ್ಲಿ. ಇವುಗಳನ್ನು ಮಾತ್ರ ನೀವು ಅಭ್ಯಾಸ ಮಾಡಿ ಇನ್ನೊಂದು ಸಾರಿ ಇವುಗಳನ್ನು ನೋಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ತುಂಬ ಸುಲಭವಾಗಿ ಏನು ಮಾಡಿದ್ದೇವೆ ಅಂದರೆ ಭಾವಾರ್ಥಗಳ ವಿವರಣೆಯನ್ನು ಹೇಳ್ಕೊಟ್ಟಿದ್ದೇವೆ. ಇವುಗಳನ್ನು ಮಾತ್ರ ಬರೀರಿ, ಇವುಗಳಿಂದ 5 ಮಾರ್ಕ್ಸ್ಗಳು ಕಂಪಲ್ಸರಿಯಾಗಿ ಬರುತ್ತೆ ಅಂತ ನಾನು ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೇನೆ. ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ ಮತ್ತು ಜಾಸ್ತಿ ಜನಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡೋಣ.